ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಪುನರ್ಮಿಲನ ಇದೊಂದು ಅರಿಯದ ವಯಸ್ಸಿನಲ್ಲಿ ಹುಟ್ಟಿದಂಥ ಪ್ರೀತಿ ಕೈಜಾರಿ ಮತ್ತೆ ಮಿಲನವಾಗುವಂಥ ಶುಭಗಳಿಗೆಯ ಪುನರ್ಮಿಲನ. ಗೌಡರ ಕುಟುಂಬದ ದಿಲೀಪ್ ಪಕ್ಕದ ಮನೆಗೆ ಬಂದಾಗ ಎದುರು ಮನೆಯ ಬ್ರಾಹ್ಮಣರ ಹುಡುಗಿ ಧನ್ಯ ಇನ್ನೂ ಫಸ್ಟ್ PUC ಓದುತ್ತಿದ್ಲು. ಇಂಜಿನಿಯರಿಂಗ್ ಓದುತ್ತಿದ್ದಂಥ ದಿಲೀಪ್ ಅಪ್ರಯತ್ನವಾಗಿಯೇ ಧನ್ಯಾಳ ಮನಸ್ಸನ್ನು ಗೆದ್ದಿದ್ದ. ಅವನಿಗೆ ಚಿಕನ್ ಇಷ್ಟ ಎಂದು ತಿಳಿದ ಧನ್ಯ ತಾನು ಸಸ್ಯಾಹಾರಿಯಾಗಿದ್ದರೂ ಪಕ್ಕದ ಮನೆಯವರ ಸಹಾಯದಿಂದ ಕಷ್ಟಪಟ್ಟು ಚಿಕನ್ ಮಾಡುವುದನ್ನು ಕಲಿತಿದ್ಲು. ಗೆಳತಿಯ ಮನೆಯಲ್ಲಿ ಚಿಕನ್ ಮಾಡಿ ಅದನ್ನು ಹೇಗೋ ದಿಲೀಪ್ ಕೈಯನ್ನು ಸೇರುವಂತೆ ಮಾಡಿದ್ಲು. ಅದನ್ನು ತಿಂದ ದಿಲೀಪ್, ವಾವ್, ಹೋಟೆಲ್ ಥರ ಇದೆ, ಇದನ್ನು ಮಾಡಿದ ನಿಮ್ಮಮ್ಮನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳು ಎಂದ. ಧನ್ಯ ಫ್ರೆಂಡ್, ಅದು ನಮ್ಮ ಮನೆಗೆ ನೆಂಟರು ಬಂದಿದ್ದರು, ನನ್ನ ಫ್ರೆಂಡ್ ಮಾಡಿದ್ದು ಎಂದು ಸುಳ್ಳು ಹೇಳಿದ್ಲು. ಅದಕ್ಕೆ ದಿಲೀಪ್, ಹೌದಾ, ಆ ಹುಡುಗಿನ ಮದುವೆ ಆಗೋನು ನಿಜಕ್ಕೂ ತುಂಬ ಲಕ್ಕಿ ಬಿಡು ಎಂದು ದಿಲೀಪ್ ಹೊಗಳಿದಾಗ ಅಲ್ಲೇ ಹೊರಗೆ ಇದ್ದಂಥ ಧನ್ಯಾಳ ಮನಸ್ಸಿನಲ್ಲಿ ಅವನ ಮೇಲಿದ್ದಂಥ ಪ್ರೀತಿ ಇನ್ನಷ್ಟು ದುಪ್ಪಟ್ಟಾಗಿತ್ತು. ಧನ್ಯ ತನ್ನ ಓದು ಮುಗಿದ ಮೇಲೆ ಪ್ರೀತಿಯನ್ನು ಅವನ ಬಳಿ ಹೇಳಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ಲು. ಆದರೆ ಕಾಲಚಕ್ರ ಉರುಳಿತು. ಒಂದು ದಿನ ದಿಲೀಪ್ ಬೇರೊಂದು ಜಾತಿಯ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಬಂದಾಗ ಧನ್ಯಳ ಜಗತ್ತೇ ಕತ್ತಲಾಯಿತು. ದಿಲೀಪ್ ಮನೆಯವರು ಜಾತಿಯ ವಿಷಯವಾಗಿ ಜಗಳ ತೆಗೆದಾಗ ಅವನು ತನ್ನ ಹೆಂಡತಿಯ ಪರ ನಿಂತಿದ್ದ. ನಾವು ನಾನ್ ವೆಜ್ ತಿಂತೀವಿ, ಅವಳು ತಿಂತಾಳೆ, ಇಲ್ಲ ಆ ಪಕ್ಕದ ಮನೆಯಲ್ಲಿರೋ ಪುಲ್ಚಾರು ಅಂತವ್ರಲ್ಲ ಅಂಥವ್ರು ಬೇಕಾ ನಮಗೆ, ಅವಳು ನನ್ನಾಗೆ ಓದಿದ್ದಾಳೆ, ಇಬ್ಬರು ದುಡಿದು ನಮ್ಮದೇ ಕರಿಯರ್ನ ಕಟ್ಕೊಳ್ತೀವಿ ಎಂದು ದಿಲೀಪ್ ತಂದೆ ತಾಯಿಗೆ ಕಡ್ಡಿ ತುಂಡು ಮಾಡದಂತೆ ಹೇಳಿದ. ಮರುದಿನವೇ ಹೆಂಡತಿಯೊಂದಿಗೆ ಫಾರಿನ್ಗೆ ಹಾರಿದ ದಿಲೀಪ್ ಅಲ್ಲಿ ಸುಖವಾಗಿ ಸಂಸಾರ ನಡೆಸಿ ಸಿಹಿ ಎಂಬ ಮುದ್ದಾದ ಮಗಳಿಗೆ ತಂದೆಯೂ ಆದ. ಆದರೆ ಈ ಕಡೆ ಧನ್ಯಾಳ ಜೀವನ ಸಂಪೂರ್ಣವಾಗಿ ಬೇರೆಯ ದಾರಿಯನ್ನೇ ಹಿಡಿದಿತ್ತು. ಧನ್ಯಾಳ PUC ಮುಗಿಯುತ್ತಿದ್ದಂತೆ ಮನೆಯವರು ಮದುವೆಯ ನಿಶ್ಚಯಿಸಿದರು. ಬೇಡ, ನಾನು ಮುಂದೆ ಓದಬೇಕು ಎಂದು ಅವಳು ಬೇಡಿಕೊಂಡರೂ ಕೇಳದ ಹುಡುಗಿನ ಒಪ್ಪಿಸಲು ಮನೆಯವರು ಮದುವೆ ಮಂಟಪದ ಹೊರಗೂ ತಂದು ನಿಲ್ಲಿಸಿದರು. ಆದರೆ ದಿಲೀಪ್ನ ಪ್ರೀತಿಯನ್ನು ಮರೆತು ಬದುಕಲಾಗದೆ ಬೇರೆಯವರ ಜೊತೆ ಬದುಕಲು ಇಷ್ಟಪಡದಂಥ ಧನ್ಯ ಮದುವೆ ದಿನವೇ ಧೈರ್ಯ ಮಾಡಿ ತನ್ನ ಕೊರಳಿಗೆ ತಾನೇ ಒಂದು ತಾಳಿ ಕಟ್ಟಿಕೊಂಡು ಎಲ್ಲರೆದುರು ಬಂದು ನಿಂತಳು. ನನಗೆ ಈಗಾಗಲೇ ಮದುವೆ ಆಗಿದೆ ಎಂದು ಎಲ್ಲರಿಗೂ ಹೇಳಿದ್ಲು. ಮನೆಯವರು ಕೋಪದಿಂದ ಆ ಹುಡುಗ ಯಾರೇ ಎಂದು ಹೊಡೆದು ಕೇಳಿದ್ರು. ಆದರೆ ಅವಳು ಬಾಯಿ ಬಿಡಲಿಲ್ಲ. ಅವಳ ಮನೆಯವರು ಆ ತಾಳಿಯನ್ನು ಕಿತ್ತಿಸದು ಬೇರೊಂದು ಮದುವೆ ಆಗುವಂತೆ ಒತ್ತಾಯಿಸಿದ್ರು. ಆದರೆ ಅದನ್ನು ಸಹಿಸದ ಧನ್ಯ ವಿಷ ಕುಡಿಯಲು ಮುಂದಾದ್ಲು. ಅವಳ ಹಠಕ್ಕೆ ಹೆದರಿದ ಮನೆಯವರು ಮದುವೆ ಮಾತನ್ನೇ ಕೈಬಿಟ್ರು. ಅದಾದ ನಂತರ ಧನ್ಯ ಹಗಲು ರಾತ್ರಿ ಕಷ್ಟಪಟ್ಟು ಕಡೆಗೂ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರನ ವಹಿಸಿಕೊಂಡ್ಳು. ಇತ್ತ 5 ವರ್ಷ ಕಳೆಯುವುದರೊಳಗೆ ದಿಲೀಪ್ ಜೀವನದಲ್ಲಿ ಬಿರುಗಾಳಿ ಬೀಸಿತು. ದಿಲೀಪ್ನ ಕರಿಯರ್ ಕನಸು ಕಂಡಿದ್ದಂಥ ಹೆಂಡತಿ ಅವನನ್ನು ಮತ್ತು ಅವನ ಮಗಳನ್ನು ಬಿಟ್ಟು ಹೋಗಿದ್ಲು. ಮಗಳು ಸಿಹಿ ಮತ್ತು ತಾಯಿಯೊಂದಿಗೆ ದಿಲೀಪ್ ಭಾರತಕ್ಕೆ ಮರಳಿದ್ದ. ದಿಲೀಪ್ ತಂದೆಯೂ ಕೂಡ ಆಘಾತದಿಂದ ತೀರಿ ಹೋಗಿದ್ದರು. ತಂದೆಯ ಕಾರ್ಯ ಮುಗಿಸಿ ಭಾರತದಲ್ಲೇ ಏನಾದರೂ ಬಿಸ್ನೆಸ್ ಮಾಡಲೆಂದು ದಿಲೀಪ್ ಒಂದು ಕಂಪನಿ ಕಟ್ಟಲು ಪ್ಲಾನ್ ಮಾಡಿದ. ಆದರೆ ಅವನು ಆರಿಸಿಕೊಂಡಂಥ ಜಾಗ ಕಾನೂನು ತಕರಾರಿನಲ್ಲಿ ಸಿಲುಕಿಕೊಂಡಿತು. ಯಾರಿಂದಲೂ ಸಹಾಯ ಸಿಗದಿದ್ದಾಗ ಅವನು DC ಆಫೀಸ್ಗೆ ಹೋದ. ಆದರೆ ಅಲ್ಲಿ DC ಸೀಟಿನಲ್ಲಿ ಕುಳಿತಿದ್ದಂಥ ಧನ್ಯಾಳನ ನೋಡಿ ದಿಲೀಪ್ಗೆ ಆಶ್ಚರ್ಯವೋ ಆಶ್ಚರ್ಯ. ಹಳೆಯ ತುಂಟತನವೆಲ್ಲ ಮರೆಯಾಗಿ ಈಗ ಅವಳು ಗಾಂಭೀರ್ಯ ಮತ್ತು ಮುದ್ದಾದ ಕಳೆಯಿಂದ ತುಂಬಿದ ಅಧಿಕಾರಿಯಾಗಿದ್ಲು. ಧನ್ಯಾಳಿಗೆ ಒಳಗೊಳಗೆ ಶಾಕ್ ಆಗಿದ್ರು ಅವಳು ಅದನ್ನು ತೋರಿಸ್ಕೊಳ್ಳಿಲ್ಲ. ಆದರೆ ದಿಲೀಪ್ ಹಳೆಯ ಪರಿಚಯಸ್ಥನಂತೆ ಸೌಜನ್ಯದಿಂದ ಮಾತಾಡಿಸಿ ತನ್ನ ಸಮಸ್ಯೆ ಬಗ್ಗೆ ಹೇಳ್ಕೊಂಡ. ಅವನ ಪ್ರೀತಿಗಾಗಿ ಕಾಯುವವಳಿಗೆ ಅವನು ಹೀಗೆ ಸಹಾಯ ಕೇಳಿದರೆ ಸುಮ್ಮನಿರಲು ಹೇಗೆ ಸಾಧ್ಯ? ಅವಳು ಅವನ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ಮಾತು ಕೊಟ್ಟಳು. ನಂತರ ದಿಲೀಪ್ ತಾಯಿಯೊಂದಿಗೆ ಇರಲು ಒಂದು ಒಳ್ಳೆಯ ಮನೆಯನ್ನು ಹುಡುಕುತ್ತಿದ್ದಾಗ ಕಾಕತಾಳೀಯವೆಂಬುವಂತೆ ಧನ್ಯಾಳ ಮನೆಯ ಮುಂಭಾಗದ ಮನೆಯೇ ಸಿಕ್ಕಿತು, ಒಳ್ಳೆಯ ರೇಟ್ನಲ್ಲಿ. ದಿಲೀಪ್ ತನ್ನ ತಾಯಿ ಮತ್ತು ಮಗಳು ಸಿಹಿಯೊಂದಿಗೆ ಅಲ್ಲಿಗೆ ಶಿಫ್ಟ್ ಆದ. ಒಂದು ಸಂಜೆ ಧನ್ಯ ಕಾರಿನಿಂದ ಇಳಿದು ಮನೆಗೆ ಹೋಗುವುದನ್ನು ನೋಡಿದಂಥ ದಿಲೀಪ್ ತಾಯಿ
ಪ್ರೀತಿಯಿಂದ ಅವಳನ್ನು ಮಾತಾಡಿಸಿದ್ರು. ಹಳೆಯ ನೆರೆಹೊರೆಯವರಂತೆ ಎರಡು ಕುಟುಂಬಗಳು ಮತ್ತೆ ಹತ್ತಿರವಾದವು. ಆ ನಡುವೆ ಧನ್ಯ ಮದುವೆ ಆಗಿದ್ದರೂ ಒಂಟಿಯಾಗಿದ್ದಾಳೆ ಎಂಬ ವಿಷಯ ದಿಲೀಪ್ಗೆ ಅವನ ತಾಯಿಯಿಂದ ತಿಳಿಯಿತು. ದಿಲೀಪ್ಗೆ ಆ ಮಾತು ಕೇಳಿ ಆಶ್ಚರ್ಯ ಆಯಿತು. ಅಂಥ ಹುಡುಗಿ ಹೀಗೆ ಮೋಸ ಹೋಗೋದಾ ಎಂದು. ಆದರೂ ಒಂದು ಕ್ಯೂರಿಯಸ್ ಅಂತೂ ಇತ್ತು. ಧನ್ಯಾಳ ಜೊತೆ ಹೀಗೆ ಮಾತಾಡುವಾಗ ನಿನ್ನ ಗಂಡ ಯಾರು ಎಂದು ದಿಲೀಪ್ ಪ್ರಶ್ನಿಸಿದಾಗ ಅವಳು ಮೌನವಾಗಿದ್ಲು. ಅವಳ ಮೌನ ನೋಡಿ ಯಾರೋ ಇವಳಿಗೆ ಮೋಸ ಮಾಡಿದ್ದಾನೆ, ಗೊತ್ತಿರೋ ಹುಡುಗಿ, ಅವನು ಯಾರಂತ ತಿಳಿದು ಬುದ್ಧಿ ಕಲಿಸ್ಬೇಕು ಎಂದು ಯೋಚಿಸಿ ಒಂದು ದಿನ ಧನ್ಯಾಳ ಹಳೆಯ ಗೆಳತಿಯನ್ನು ಸಂಪರ್ಕಿಸಿ ಸತ್ಯ ಕೇಳ್ದ. ಮೊದಲು ಬಾಯಿ ಬಿಡದ ಆ ಹುಡುಗಿ ಕೊನೆಗೆ ದಿಲೀಪ್ ಧನ್ಯಾ ಮೇಲೆ ಇಟ್ಟಿರೋ ಕಾಳಜಿ ನೋಡಿ ಆ ಹುಡುಗಿ ಎಲ್ಲ ವಿಷಯನ ಬಾಯಿ ಬಿಟ್ಲು. ಆ ವಿಷಯ ಕೇಳಿದಾಗ ಅವನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ತನ್ನನ್ನೇ ದೇವರೆಂದು ನಂಬಿ ಇಡೀ ಜೀವನವನ್ನೇ ಮುಡಿಪಾಗಿದ್ದಂಥ ಧನ್ಯಾಳ ಮೇಲೆ ಎಲ್ಲಿಲ್ಲದ ಗೌರವ ಮತ್ತು ಪಶ್ಚಾತ್ತಾಪ ಮೂಡಿತು. ಧನ್ಯಾ ಆಗಲೇ ದಿಲೀಪ್ ಮಗಳು ಸಿಹಿಯೊಂದಿಗೆ ತುಂಬ ಆತ್ಮೀಯವಾಗಿ ಬೆರೆತಿದ್ಲು. ಇದನ್ನೆಲ್ಲ ಗಮನಿಸಿದ ದಿಲೀಪ್ ತಾಯಿ ಧನ್ಯಾಳ ಮನೆಗೆ ಹೋಗಿ ಮದುವೆಯ ಪ್ರಸ್ತಾಪನ ಇಟ್ಟರು. ದಿಲೀಪನಿಗೆ ತಾನು ಮಾಡಿದ ತಪ್ಪಿನ ತೀವ್ರ ಅಪರಾಧ ಪ್ರಜ್ಞೆ ಕಾಡುತ್ತಿದ್ದಾದರೂ ಧನ್ಯಾಳ ನಿರ್ಧಾರಕ್ಕಾಗಿ ಕಾಯುತ್ತಿದ್ದ. ಆದರೆ ಧನ್ಯಾ ಇದು ಸಾಧ್ಯ ಇಲ್ಲ ಎಂದು ನಿರಾಕರಿಸಿದ್ಲು. ಆದರೆ ಧನ್ಯಾಳ ಹೆತ್ತವರು ಈ ಬಾರಿ ಮದುವೆಗೆ ತುಂಬ ಒತ್ತಾಯ ಮಾಡಿದ್ರು. ಕೊನೆಗೆ ದಿಲೀಪೇ ಧನ್ಯಾಳ ಬಳಿ ಬಂದು, ನಿನ್ನ ಗಂಡ ಯಾರು ಧನ್ಯಾ ಎಂದು ಕೇಳಿದ. ಅವಳು ಏನು ಉತ್ತರ ಕೊಡದಿದ್ದಾಗ ಅವಳ ಪರ್ಸ್ ಕಿತ್ಕೊಂಡು ಅದರೊಳಗೆ ಇದ್ದಂಥ ತನ್ನದೇ ಆದಂಥ ಹಳೆಯ ಫೋಟೋ ತೆಗೆದು ಅವಳ ಮುಖದ ಮುಂದೆ ಹಿಡಿದವನು, ಇವನೇ ಅಲ್ವಾ ನಿನ್ನ ಗಂಡ ಎಂದವನು ಒಂದು ಕ್ಷಣ ಮೂಕನಾಗಿ, ನಿಜಕ್ಕೂ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಧನ್ಯಾ ಎನ್ನುತ್ತಾ ದಿಲೀಪ್ ಅವಳ ಕೈ ಹಿಡಿದಾಗ ಧನ್ಯಾಳಿಗೆ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಅವಳು ದಿಲೀಪ್ನ ಎದೆಗೆ ವಾಲಿ ಬಿಕ್ಕೆ ಹತ್ತಳು. ಕೊನೆಗೆ ಮದುವೆಗೆ ಒಪ್ಪುವ ಮುನ್ನ ಧನ್ಯಾ, ನಾನು ಮದುವೆ ಆಗಲು ಸಿದ್ಧ, ಆದರೆ ಸಿಹಿ ನನ್ನನ್ನು ತಾಯಿಯಾಗಿ ಒಪ್ಪಿಕೊಳ್ಳುವವರೆಗೂ ನಾನು ನಿನ್ನಿಂದ ದೂರನೇ ಇರ್ತೇನೆ ಎಂದು ಷರತ್ತನ್ನು ಹಾಕಿದ್ಲು. ಧನ್ಯಾನ ಒಬ್ಬ ಫ್ರೆಂಡ್ ಆಗಿ ನೋಡೋ ಆ ಪುಟ್ಟ ಹುಡುಗಿಗೆ ತನ್ನ ತಾಯಿ ಸ್ಥಾನ ಕೊಡೋಕ್ಕೆ ಸುತರಾಮ್ ಇಷ್ಟಪಡ್ತಿರ್ಲಿಲ್ಲ ಸಿಹಿ. ಹಾಗಾಗಿ ಈ ಷರತ್ತನ್ನು ವಿಧಿಸಿದ್ಲು ಧನ್ಯಾ. ಕೊನೆಗೂ ಹಿರಿಯರ ಸಮ್ಮುಖದಲ್ಲಿ ಇಬ್ಬರ ಮದುವೆ ಆಯಿತು. ಧನ್ಯಾ ಸಿಹಿಯ ಮನಸ್ಸು ಗೆಲ್ಲಲು ಶ್ರಮಿಸಿದ್ಲು. ದಿಲೀಪ್ನಿಂದ ದೂರವಿದ್ದು ಮೊದಲು ಮಗಳ ಪ್ರೀತಿಯನ್ನು ಗಳಿಸಿದಳು. ಧನ್ಯಾಳ ನಿಸ್ವಾರ್ಥ ಪ್ರೀತಿ ದಿಲೀಪ್ನ ಮನಸ್ಸಿನಲ್ಲಿ ಅವಳ ಸ್ಥಾನವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿತು. ಒಂದು ದಿನ ಸಿಹಿ ಧನ್ಯಾಳ ಹತ್ರ ಅಳುತ್ತಾ, ನನ್ನ ಹೆತ್ತ ಅಮ್ಮ ನನ್ನನ್ನು ಬಿಟ್ಟು ಹೋದ್ಲು, ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಭಯ ಆಗ್ತಿದೆ ಎಂದಾಗ ಧನ್ಯಾ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು, ಇಲ್ಲ ಕಂದ, ಅಮ್ಮ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಕಣ್ಣೀರು ಹಾಕಿದ್ಲು. ಮಗಳು ಒಪ್ಪಿದ ಮೇಲೆ ದಿಲೀಪ್ ಧನ್ಯಾಳೊಂದಿಗೆ ಸುಂದರ ಸಂಸಾರ ಆರಂಭಿಸಲು ಬಯಸ್ದ. ಆದರೆ ಮುಂದೆ ಮತ್ತೊಂದು ಮಗುವಾದರೆ ಧನ್ಯಾ ಸಿಹಿಯನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೇನೋ ಎಂಬ ಸಣ್ಣ ಭಯ ಅವನನ್ನು ಈಗಲೂ ಕಾಡುತ್ತಿತ್ತು. ಅದರಿಂದ ದಿಲೀಪ್ ಒಂದೆರಡು ಬಾರಿ ನಮಗೆ ಪ್ರೀತಿ ಅಷ್ಟೇ ಮುಖ್ಯ ಎಂದು ಹೇಳಿದ್ದ. ಅವನ ಮಾತಿನ ಹಿಂದಿರೋ ಅರ್ಥನ ದಿಲೀಪ್ ಫ್ರೆಂಡ್ ಮುಖಾಂತರ ತಿಳಿದುಕೊಂಡಂಥ ಧನ್ಯಾ, ನನಗೆ ಸ್ವಂತ ಮಗುನೇ ಬೇಡ, ಸಿಹಿಯೇ ನನ್ನ ಮಗಳು ಎಂದು ತನಗೆ ಮಕ್ಕಳಾಗದಂಥ ಆಪರೇಷನ್ ಮಾಡಿಸಿಕೊಳ್ಳಲು ಮುಂದಾದಳು. ಅದನ್ನು ತಿಳಿದುಕೊಂಡಂಥ ದಿಲೀಪ್ ತಾಯಿ ದಿಲೀಪ್ಗೆ ಬೈದು ಬುದ್ಧಿ ಹೇಳಿದರು. ಅವಳು ಕೂಡ ತಾಯಾಗಬೇಕು, ಒಂದು ಹೆಣ್ಣು ಒಂದು ಮಗುಗೆ ತಾಯಾದ್ರೇ ಹೆಣ್ಣಿನ ಜನ್ಮ ಸಾರ್ಥಕ ಎಂದು ಅವನಿಗೆ ಬಿಡಿಸಿ ಹೇಳಿದರು. ಧನ್ಯಾ ಒಳ್ಳೆ ಹುಡುಗಿ, ಅವಳು ಯಾವತ್ತೂ ಸಿಹಿಗೆ ಮಲತಾಯಿ ಸ್ಥಾನ ತುಂಬಲ್ಲ ಎಂದು ಭರವಸೆ ಕೂಡ ಕೊಡ್ತಾರೆ. ಇದನ್ನೆಲ್ಲ ಕೇಳಿದಂಥ ದಿಲೀಪ್ ಓಡಿ ಬಂದು ಧನ್ಯಾಳಿಗೆ ಪ್ರೀತಿಯಿಂದ ಗದರಿಸ್ದ. ನಮ್ಮ ಪ್ರೀತಿ ಕುರುಹಾಗಿ ನನಗೊಂದು ಮಗು ಬೇಕು, ನೀನು ಸಿಹಿಯನ್ನು ಎಂದಿಗೂ ದೂರ ಮಾಡಲ್ಲ ಎಂದು ನನಗೆ ಗೊತ್ತು ಎಂದನು. ಕೊನೆಗೂ ಇಬ್ಬರ ಕಣ್ಣುಗಳಲ್ಲೂ ಆನಂದ ಬಾಷ್ಪ ತುಂಬಿ ಬಂದಿತ್ತು. ಧನ್ಯಾ ಮತ್ತು ದಿಲೀಪರ ಹೊಸ ಸುಂದರ ಸಂಸಾರ ಸಿಹಿ ನಗುವಿನೊಂದಿಗೆ ಆರಂಭವಾಗಿತ್ತು. ಕೊನೆಗೂ ಧನ್ಯಾ ತನ್ನ ಕಾಯುವಿಕೆಯಂತೆ ದಿಲೀಪ್ ಪ್ರೀತಿಯನ್ನು ಪಡೆದುಕೊಂಡಳು. ದಿಲೀಪ್ ಕೂಡ
ತನ್ನನ್ನು ಅತಿಯಾಗಿ ಪ್ರೀತಿಸಿ ಆರಾಧಿಸಿದ ಹುಡುಗಿನ ಮನಸಾರೆ ಪ್ರೀತಿಸಿ ಮತ್ತೊಮ್ಮೆ ಅವಳನ್ನು ತನ್ನ ಮಡದಿಯಾಗಿ ಒಪ್ಪಿಕೊಂಡು ಅವಳ ಜೀವಕ್ಕೆ ಎರಡೂ ಕಾವಲಾಗಿ ಪುನರ್ಮಿಲನವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.